ಇವಾಗ ಸುಮಾರು ದೂರ ಬಂದಿದ್ದೀವಿ ನಾನು ಮತ್ತು ನಮ್ಮ ಬ್ರದರ್. ನಮ್ಮ ಬ್ರದರ್ ಏನೋ ಗೊತ್ತಿಲ್ಲ, ಬನ್ನಿ ಬ್ರೋ ಅಂತ ಕರೀತಿದ್ದಾರೆ. ಗಂಟ್ಲೆ ಕರ್ಸ್ಕೊಂಡು ಹೋಗ್ತಾನೆ, ಕಿಲೋಮೀಟರ್ ಗಟ್ಟಲೆ ಕರೆಸ್ಕೊಂಡು ಹೋಗ್ತಾನೆ ಬ್ರೋ. ಹಂಗೋ ಹೆಂಗೋ ತಳಗಿಂದ ಟ್ರೆಕ್ಕಿಂಗ್ ಮಾಡ್ಕೋದು ಒಂದೇ ಬಿಟ್ಟಿವಿ ಅಂತರ್ಗಂಗೆಗೆ. ಇಲ್ಲಿ ನೀವು ನೋಡ್ಬೋದು ಅಂತರ್ಗಂಗೆ ಅಂದರೆ ಇದೆ ಗುರು. ನಿನ್ನೆ ರಾತ್ರಿ ನಾವು ಸ್ಟೇ ಮಾಡಿದ್ದೇವಲ್ಲ ತಳಗಡೆ ಟೆಂಪಲಲ್ಲಿ, ಅಲ್ಲಿ ಕಣವಿ ಸಿದ್ದೇಶ್ವರ ಸ್ವಾಮಿಗಳ ದೇವಸ್ಥಾನದಲ್ಲಿ ಒಂದು ಗರ್ಭಗುಡಿ ಒಳಗಡೆ ಒಂದು ಶಿವಲಿಂಗ ಇದೆ. ಆ ಶಿವಲಿಂಗ ಏನಾದರೂ ಅಭಿಷೇಕ ಮಾಡಿ ಮತ್ತು ತೊಳಿತಾರೆ ನೋಡಿ, ಆ ಗರ್ಭಗುಡಿ ಎಲ್ಲ ತೊಳಿತಾರೆ ನೋಡಿ, ಅದೇ ಒಂದು ನೀರು ಇಲ್ಲಿ ಅಂತರ್ಗಂಗೆಗೆ ಬಂದು ಸ್ಟೋರ್ ಆಗುತ್ತೆ. ಯೂಸಲಿ ನೀರೆಲ್ಲ ಬೆಟ್ಟದ ಮ್ಯಾಗಿಂದ ತಳಗಡೆ ಹೋಗುತ್ತೆ, ಆದರೆ ಇಲ್ಲಿ ಏನೂ ಗೊತ್ತಿಲ್ಲ ಪವಾಡ. ಆ ಗುಡಿಯಲ್ಲಿ ತೊಳೆದಂಥ ಎಲ್ಲ ನೀರು ಇಲ್ಲಿ ಅಂತರ್ಗಂಗೆಗೆ ಬರುತ್ತೆ. ಒಳಗಡೆ ಕೈ ಹಾಕಿದ್ರೆ ನೀರು, ಹಣ್ಣು, ಏನಾದರೂ ಕಾಯಿನು ಏನಾದರೂ ಸಿಗುತ್ತೆ. ಇದು ಪೂರ್ತಿಯಾಗಿ ವಿಡಿಯೋ ನಿಮಗೆ ಏನಾದರೂ ಬೇಕಂದರೆ ಯೂಟ್ಯೂಬ್ ಚಾನಲಲ್ಲೇ ಇರುತ್ತೆ, ಪವಾರ್ ಬ್ರೋ ಅಂತ ಹೊಡೀರಿ, ಅಲ್ಲೇ ಪೂರ್ತಿಯಾಗಿ ವಿಡಿಯೋ ಸಿಗುತ್ತೆ. ಎಲ್ಲರಿಗೂ ಹೇಳೋದಿಷ್ಟೇ, ಒಬ್ಬ ಕರ್ನಾಟಕದ ಹುಡುಗ, ಒಬ್ಬ ಚಿಕ್ಕ ಹಳ್ಳಿಯಿಂದ ಬಂದಂಥ ಹುಡುಗ ಈ ರೀತಿ ಸೈಕಲ್ ಮುಖಾಂತರ ಊರೂರು ಸುತ್ತಾ ಇದ್ದಾನೆ ಅಂದರೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪೇಜ್ ಫಾಲೋ ಮಾಡ್ಕೊಳ್ಳಿ. ಮತ್ತು ನಗ್ತಾರಿ ನಗಿಸ್ತಾರಿ. ಜೈ ಕರ್ನಾಟಕ.